ಸಂಭ್ರಮಾಚರಣೆಗೆ ಬಂಡೀಪುರಕ್ಕೆ ಹೋಗಬೇಕು, ನಾಗರಹೊಳೆಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಹೋಗಬಹುದು. ಆದರೆ ಅಲ್ಲಿನ ಸರ್ಕಾರಿ ವಸತಿ ಗೃಹಗಳಿಗೆ ಅವಕಾಶ ಇರಲ್ಲ. ಬಂಡೀಪುರದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ವಸತಿ ಗೃಹಗಳಿಗೆ ಪ್ರವಾಸಿಗರ ನಿರ್ಬಂಧ. ಸಂಭ್ರಮಾಚರಣೆ ಹೆಸರಿನಲ್ಲಿ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ. ಈ ಕಾರಣದಿಂದಾಗಿ 2 ದಿನಗಳ ಕಾಲ ಬಂಡೀಪುರ ವಸತಿ ಗೃಹಗಳಿಗೆ ನಿರ್ಬಂಧ ಹೇರಲಾಗಿದೆ. ಡಿಸೆಂಬರ್ 31 ಮತ್ತು ಜನವರಿ 1 ಪ್ರವಾಸಿಗರಿಗೆ ನೋ ಎಂಟ್ರಿ. ಕುಡಿಯೋದು ಮ್ಯೂಸಿಕ್ಕು ಡ್ಯಾನ್ಸು ಅಂತ ಹೇಳಿ ಅಲ್ಲಿನ ಇಡೀ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡುವಂಥ ಕೆಲಸ ಆಗುತ್ತೆ. ಬಂಡೀಪುರದಲ್ಲಿ ಹೆಚ್ಚು ಕಮ್ಮಿ ಸಾವಿರಾರು ಜಿಂಕೆಗಳಿದ್ದಾವೆ, ಆನೆಗಳಿದ್ದಾವೆ, ನವಿಲುಗಳಿದ್ದಾವೆ, ಹುಲಿಗಳಿದ್ದಾವೆ, ಚಿರತೆಗಳಿದ್ದಾವೆ. ಇಡೀ ವನ್ಯ ಸಂಕುಲ, ಕಾಡೆಮ್ಮೆ ಕಾಡುಕೋಣಗಳಿದ್ದಾವೆ. ಇಡೀ ವನ್ಯ ಸಂಕುಲ ಅಲ್ಲಿದೆ. ಬಂಡೀಪುರ ಅತ್ಯಂತ ಸುಂದರ ತಾಣ. ಅದು ಅರಣ್ಯ, ಸುತ್ತಲೂ ಕೂಡ ಅರಣ್ಯ ಇದೆ. ಹೀಗಾಗಿ ಈ ವಸತಿ ಗೃಹಗಳಿದ್ದಾವಲ್ಲ ಅಲ್ಲಿಗೆ ಅವಕಾಶ ಇಲ್ಲ. ಬೇಕಾದರೆ ಜಂಗಲ್ ರೆಸಾರ್ಟ್ಗಳಿದ್ದಾವಲ್ಲ, JLR ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್, ಅಲ್ಲಿ ಅವಕಾಶಗಳಿದೆ. ಇನ್ನು ಖಾಸಗಿ ರೆಸಾರ್ಟ್ಸ್ಗಳಿಗೆ ಯಾವುದೇ ನಿರ್ಬಂಧ ಇರೋದಿಲ್ಲ. ನೀವು ಹಂಗೂ ಬಂಡೀಪುರ ನಾಗರಹೊಳೆ ಹೋಗಲೇಬೇಕು, ಕಾಡಲ್ಲಿದ್ದುಕೊಂಡೇ ನಾವು ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಮಾಡಲೇಬೇಕು ಅಂತ ಅಂದುಕೊಂಡಿದ್ರೆ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ಗಳಿಗೆ ಹೋಗ್ಬೋದು, ಖಾಸಗಿ ರೆಸಾರ್ಟ್ಸ್ಗಳಿಗೆ ಹೋಗ್ಬೋದು. ಆದರೆ ಬಂಡೀಪುರದಲ್ಲಿರುವಂಥ ಸರ್ಕಾರಿ ವಸತಿ ಗೃಹಗಳಿಗೆ ಪ್ರವಾಸಿಗರಿಗೆ ಹೊಸ ವರ್ಷದ ಸಂಭ್ರಮದ ದಿನ, ಹೊಸ ವರ್ಷದ ದಿನ ಅವಕಾಶ ಇರೋದಿಲ್ಲ ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ.